ಲೇಡೀಸ್ ಅಂಡ್ ಜೆಂಟ್ಲ್ಮನ್, ಸರ್ಕಾರ ಆರ್ಎಸ್ಎಸ್ಗೆ ಕಡಿವಾಣ ಹಾಕಿದ್ದೇನೋ ಆಯಿತು. ಇನ್ನು ಹಲವು ಸಂಘಟನೆಗಳಿಗೆ ಸರ್ಕಾರ ಅಂಕುಶವನ್ನ ಹಾಕೋದಕ್ಕೆ ಮುಂದಾಗಿದೆ. ಇದರ ಬಗ್ಗೆ ಸಚಿವರು ಚರ್ಚೆಯನ್ನ ಮಾಡಿ ಸರ್ಕಾರಕ್ಕೆ ಮಾಹಿತಿ ಕೂಡ ರವಾನಿಸಿದ್ದಾರೆ. ಆದರೆ ಯಾವ್ಯಾವ ಸಂಘಟನೆಗಳಿಗೆ ನಿರ್ಬಂಧವನ್ನ ಹಾಕುತ್ತೆ ಸರ್ಕಾರ, ಇದರ ಬಗ್ಗೆ ಚಿಂತನೆ ನಡೆಸಿದೆಯಾ ಅಥವಾ ಇಲ್ವಾ? ಹಾಗಿದ್ರೆ ಸಚಿವರು ಇದರ ಬಗ್ಗೆ ಏನೆಲ್ಲ ಚರ್ಚೆಯನ್ನು ನಡೆಸಿದ್ದಾರೆ? ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ಇದು ಈ ಕ್ಷಣದ ಸುದ್ದಿ. ನಾನು ನಿಶ್ಚಿತ. ಆರ್ಎಸ್ಎಸ್ಗೆ ನಿರ್ಬಂಧ ಆಯಿತು. ಸರ್ಕಾರದ ಮುಂದಿನ ಟಾರ್ಗೆಟ್ ಯಾರು? ಯಾವ್ಯಾವ ಸಂಘಟನೆಗಳಿಗೆ ಸರ್ಕಾರ ನಿರ್ಬಂಧವನ್ನ ಹಾಕುತ್ತೆ? ನಿರ್ಬಂಧದ ಬಗ್ಗೆ ಸರ್ಕಾರ ಇದ್ರ ಬಗ್ಗೆ ಚಿಂತನೆಯನ್ನ ನಡೆಸಿದ್ಯಾ? ಸಚಿವರೊಂದಿಗೆ ಚರ್ಚಿಸಿ ಸರ್ಕಾರಕ್ಕೆ ಮಾಹಿತಿ ಕೊಟ್ರ? ಹಾಗಾದ್ರೆ ಸಚಿವರು ಇದ್ರ ಬಗ್ಗೆ ಏನೆಲ್ಲ ಚರ್ಚೆಯನ್ನ ನಡೆಸಿದ್ರು? ಪ್ರಿಯಾಂಕ್ ಖರ್ಗೆ ಹತ್ತಿಕ್ಕುವಲ್ಲಿ ಆರ್ಎಸ್ಎಸ್ ಯಶಸ್ವಿಯಾಗುತ್ತಾ? ರಾಜ್ಯ ಸರ್ಕಾರ ಮೊನ್ನೆಯಷ್ಟೇ ಆರ್ಎಸ್ಎಸ್ ಹೆಸರನ್ನ ಹೇಳದೆಯೇ ಆ ಸಂಘಟನೆಗೆ ಅಂಕುಶವನ್ನ ಹಾಕಿದೆ. ಇದೇ ಹಿನ್ನೆಲೆಯಲ್ಲಿ ಬಲಪಂಥೀಯ ಸಂಘಟನೆಗಳಿಗೆ ಕಡಿವಾಣ ಹಾಕೋದಕ್ಕೆ ಸರ್ಕಾರ ಗಂಭೀರವಾಗಿ ಚಿಂತನೆಯನ್ನ ನಡೆಸಿದೆ. ಇನ್ನು ಕಾಂಗ್ರೆಸ್ ಪಕ್ಷದ ಫೈರ್ ಬ್ರಾಂಡ್ಗಳಾದ ಬಿಕೆ ಹರಿಪ್ರಸಾದ್, ಸಚಿವ ಪ್ರಿಯಾಂಕ್ ಖರ್ಗೆ ಹಾಗೆ ಕಾಂಗ್ರೆಸ್ನ ಕೆಲ ಸಚಿವರುಗಳು ಇದ್ರ ಬಗ್ಗೆ ಚರ್ಚೆಯನ್ನು ನಡೆಸಿ ಸರ್ಕಾರಕ್ಕೆ ಮಾಹಿತಿಯನ್ನು ಸಹ ಕೊಟ್ಟಿದ್ದಾರೆ. ಇದೇ ಹಿನ್ನೆಲೆಯಲ್ಲಿ ಶ್ರೀರಾಮ ಸೇನೆ, ಭಜರಂಗದಳ ಹಾಗೆ ವಿಶ್ವ ಹಿಂದೂ ಪರಿಷತ್ ಸಂಘಟನೆಗಳಿಗೂ ಕಡಿವಾಣವನ್ನು ಹಾಕೋದಕ್ಕೆ ಮುಂದಾಗಿದೆ. ಈಗಾಗಲೇ ಸಂಬಂಧಪಟ್ಟಂತಹ ಇಲಾಖೆಗಳಿಗೆ ಮೌಖಿಕವಾಗಿ ಆದೇಶವನ್ನ ಸಹ ಹೊರಡಿಸಲಾಗಿದೆ. ಇನ್ನು ಕೆಲ ಸಂಘಟನೆಗಳಿಗೆ ಕಡಿವಾಣ ಹಾಕೋದಕ್ಕೆ ಸರ್ಕಾರ ಕಾರ್ಯಪ್ರವೃತ್ತವಾಗಿದೆ. ಸರ್ಕಾರ ಬಲಪಂಥೀಯ ಸಂಘಟನೆಗಳಿಗೆ ಕಡಿವಾಣವನ್ನು ಹಾಕೋದಕ್ಕೆ ಮುಂದಾದ್ರೆ ಸಂಘಟನೆಗಳ ಫೈಟ್ ಕೂಡ ತಾರಕಕ್ಕೆ ಏರಬಹುದು. ಭಜರಂಗದಳ, ಶ್ರೀರಾಮ ಸೇನೆ ಹಾಗೆ ವಿಶ್ವ ಹಿಂದೂ ಪರಿಷತ್ ಸಂಘಟನೆ ಸೇರಿದಂತೆ ಇನ್ನು ಬಲಪಂಥೀಯ ಸಂಘಟನೆಗಳಿಗೆ ಕಡಿವಾಣವನ್ನು ಹಾಕೋದಕ್ಕೆ ಚಿಂತನೆಯನ್ನ ನಡೆಸಿದೆ. ಈ ಎಲ್ಲಾ ಬೆಳವಣಿಗೆ ಮಧ್ಯೆಯೇ ಆರ್ಎಸ್ಎಸ್ಗೆ ಪರೋಕ್ಷವಾಗಿ ಕಡಿವಾಣವನ್ನ ಹಾಕಿದಂತಹ ಸರ್ಕಾರದ ವಿರುದ್ಧ ಸಂಘ ಪರಿವಾರ ನೇರ ತೊಡೆ ತಟ್ಟಿದೆ. ಸಚಿವ ಪ್ರಿಯಾಂಕ್ ಖರ್ಗೆ ಪ್ರತಿನಿಧಿಸುವಂತಹ ತವರು ಜಿಲ್ಲೆ ಕಲಬುರಗಿ, ಚಿತ್ತಾಪುರ ಕ್ಷೇತ್ರದಲ್ಲಿ ಬೃಹತ್ ಪಥಸಂಚಲನ ನಡೆಸೋದಕ್ಕೆ ಆರ್ಎಸ್ಎಸ್ ತೀರ್ಮಾನವನ್ನ ಮಾಡಿದೆ. ಆದರೆ ಈ ಪಥಸಂಚಲನ ಆರ್ಎಸ್ಎಸ್ಗೆ ಗೆಲುವಾಗುತ್ತಾ? ಇಲ್ಲ ಸಚಿವ ಪ್ರಿಯಾಂಕ್ ಖರ್ಗೆ ಹತ್ತಿಕ್ಕುವಲ್ಲಿ ಆರ್ಎಸ್ಎಸ್ ಯಶಸ್ವಿಯಾಗುತ್ತಾ ಅನ್ನುವಂತಹ ಪ್ರಶ್ನೆ ಕೂಡ ಮೂಡಿದೆ. ಒಟ್ಟಾರೆಯಾಗಿ ರಾಜ್ಯ ಸರ್ಕಾರ ಆಗಲಿ ಅಥವಾ ಸಚಿವ ಪ್ರಿಯಾಂಕ್ ಖರ್ಗೆ ಆಗಲಿ ರಾಜ್ಯದ ಅಭಿವೃದ್ಧಿ ಹಾಗೆ ರಾಜ್ಯದಲ್ಲಿ ಆಗಬೇಕಾಗಿರುವಂತಹ ಸಾರ್ವಜನಿಕರ ಅನುಕೂಲಗಳ ಕಡೆ ಗಮನವನ್ನು ಹರಿಸಬೇಕು. ಇನ್ನು ಈ ನಿರ್ಬಂಧ ಬ್ಯಾನ್ ಬಗ್ಗೆ ಇಂಟ್ರೆಸ್ಟ್ ತೋರಿಸಿದ್ದನ್ನ ನೋಡ್ತಾ ಹೋದ್ರೆ ರಾಜಕೀಯ ವೈಫಲ್ಯಗಳನ್ನ ಮುಚ್ಚಿ ಹಾಕೋದಕ್ಕೆ ನಡೀತಾ ಇರುವಂತಹ ಪ್ರಯತ್ನಗಳ ಅನ್ನುವಂತಹ ಅನುಮಾನ ಜನರಲ್ಲೂ ಮೂಡ್ತಾ ಇದೆ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.